ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮತ್ತೆ ಮುಂದುವರೆದಿದೆ. ಎಷ್ಟೇ ಬಾರಿ ರೇಡ್ ಮಾಡಿ ಎಷ್ಟೇ ರೀತಿಯಾದಂಥ ಸುದ್ದಿಗಳಾದರೂ ಕೂಡ ಈ ರೇವ್ ಪಾರ್ಟಿಗಳು ಮಾತ್ರ ನಿಲ್ತಾ ಇಲ್ಲ. ಎಲೆಕ್ಟ್ರಾನಿಕ್ ಸಿಟಿಯ ಹೊರಭಾಗದ ಸಿಂಗೇನ ಅಗ್ರಹಾರದಲ್ಲಿ ರೇವ್ ಪಾರ್ಟಿ ನಡೆದಿತ್ತು. ಗೋಪಾಲರೆಡ್ಡಿ ಒಡೆತನದ ಜಿಆರ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ನಡೆದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರೇವ್ ಪಾರ್ಟಿಯಲ್ಲಿ 45 ಗ್ರಾಂ ಡ್ರಗ್ಸ್, ಕೊಕೇನ್, MDM ಮಾತ್ರೆಗಳು ಪತ್ತೆಯಾಗಿದೆ. ಆಂಧ್ರ, ಬೆಂಗಳೂರು ಮೂಲದ 100ಕ್ಕೂ ಅಧಿಕ ಯುವಕ ಯುವತಿಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು. 30 ಯುವತಿಯರು, 71 ಯುವಕರು ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಮುಂದುವರೆದಿದ್ದು ರೇವ್ ಪಾರ್ಟಿ. ಎಲೆಕ್ಟ್ರಾನಿಕ್ ಸಿಟಿ ಹೊರಭಾಗದ ಸಿಂಗೇನ ಅಗ್ರಹಾರದಲ್ಲಿ ರೇವ್ ಪಾರ್ಟಿ ನಡೆದಿದೆ. ಗೋಪಾಲರೆಡ್ಡಿ ಒಡೆತನದ ಜಿಆರ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ನಡೆದಿರೋದು. ರೇವ್ ಪಾರ್ಟಿಯಲ್ಲಿ 45 ಗ್ರಾಂ ಡ್ರಗ್ಸ್, ಕೊಕೇನ್, MDM ಮಾತ್ರೆಗಳು ಪತ್ತೆಯಾಗಿರೋದು. ಆಂಧ್ರ, ಬೆಂಗಳೂರು ಮೂಲದ 100ಕ್ಕೂ ಅಧಿಕ ಯುವಕ ಯುವತಿಯರು ಇದರಲ್ಲಿ ಭಾಗಿಯಾಗಿದ್ದರು. ಅದರಲ್ಲಿ 30 ಯುವತಿಯರಿದ್ರಂತೆ, 71 ಯುವಕರು ಭಾಗಿಯಾಗಿರೋದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. 3 ತೆಲುಗು ಸೀರಿಯಲ್ ನಟಿಯರು ಸೇರಿ 101 ಜನರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡೋಕೆ ಈಗ ಮುಂದಾಗ್ತಾ ಇದ್ದೀರಾ. ದೃಶ್ಯವನ್ನ ನೋಡ್ತಾ ಇದ್ದೀರಾ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈ ದೃಶ್ಯದಲ್ಲಿ ಈಗಾಗಲೇ ಅವರನ್ನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾ ಇದ್ದಾರೆ. ಪಾರ್ಟಿಗಳು ಮಾಡ್ತಾರೆ, ಬಟ್ ಈ ರೇವ್ ಪಾರ್ಟಿಯನ್ನು ಮಾಡುವಂಥದ್ದು ಇದೆಯಲ್ಲ, ಇದಂತೂ ಇತ್ತೀಚೆಗೆ ತುಂಬ ಹೆಚ್ಚಾಗ್ತಾ ಇದೆ. ಅಲ್ಲಲ್ಲಿ ಮಾಡ್ತಾ ಇರ್ತಾರೆ. ಕೆಲವು ಟೈಮಲ್ಲಿ ಗಮನಕ್ಕೆ ಬರುತ್ತೆ, ಕೆಲವು ಟೈಮಲ್ಲಿ ಗಮನಕ್ಕೆ ಬರೋದಿಲ್ಲ. ಬಂದಂಥ ಸಂದರ್ಭದಲ್ಲಿ ಪೊಲೀಸರು ರೇಡ್ ಮಾಡ್ತಾರೆ. ಅಲ್ಲಿ ಇವೆಲ್ಲ ಮಾತ್ರೆಗಳು, MDM ಮಾತ್ರೆಗಳು, ಕೊಕೇನು, ಡ್ರಗ್ಸು ಇವೆಲ್ಲವೂ ಕೂಡ ಲಭ್ಯ ಆಗ್ತಾ ಇರೋದು. ಅಲ್ಲೇ ಮಾಡ್ಕೋಬೇಕಾಗಿತ್ತು ಆಂಧ್ರದಲ್ಲೇ, ಇಲ್ಲಿಗೆ ಯಾಕೆ ಬರಬೇಕು? ಇಲ್ಲಿಗೆ ಬಂದು ಬೆಂಗಳೂರಿನ ಹೆಸರನ್ನು ಕೆಡಿಸೋದು. ಮಾಡ್ಕೊಳ್ಳೋದಾದರೆ ಅಲ್ಲೇ ಮಾಡ್ಕೊಳ್ಳಿ. ರೇವ್ ಪಾರ್ಟಿ ಆಯೋಜಕ ವಾಸು ಅವರು ಸೇರಿ 5ರನ್ನ ಈಗ ಅರೆಸ್ಟ್ ಅನ್ನ ಮಾಡಲಾಗಿದೆ. ಪಾರ್ಟಿಯಲ್ಲೇ ಇದ್ದಂಥ 3 ಡ್ರಗ್ ಪೆಡ್ಲರ್ಸ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಜಿಆರ್ ಫಾರ್ಮ್ ಹೌಸ್ನಲ್ಲಿ FSL ಟೀಮ್ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದೆ. ಮಾದಕ ವಸ್ತು ಸೇರಿದಂತೆ ಸಾಕ್ಷ್ಯವನ್ನ ಸಂಗ್ರಹಿಸಿದೆ 2 ತಂಡಗಳು. ಬೆಂಗಳೂರು ಗ್ರಾಮಾಂತರ SP ಮಲ್ಲಿಕಾರ್ಜುನ್ ಅವರು ಕೂಡ ಭೇಟಿಯನ್ನ ನೀಡಿದ್ದಾರೆ. CCBಯ DCP ಶ್ರೀನಿವಾಸ್ ಗೌಡ ಅವರು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ರ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ FSL ಟೀಮ್ ಯಾಕೆ ಹೋಗಿದೆ ಅಂತಂದರೆ, ಯಾವುದೋ ಡ್ರಗ್ಸು, ಈ ಥರ ಮಾದಕ ವಸ್ತುಗಳೇನಾದರೂ ಲಭ್ಯ ಇದೆಯಾ ಅನ್ನುವಂಥದ್ದನ್ನು ಈಗ ಚೆಕ್ ಮಾಡ್ತಾರೆ. ಬೇರೆ ಏನಾದರೂ ಅಲ್ಲಿ ನಡೀತಾ ಇತ್ತಾ ಅಂತ ಹೇಳಿ. ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಒಂದು ಟೀಮು, ಇನ್ನೊಂದು ಕಡೆಗೆ ಇದಕ್ಕೆ ಸಂಬಂಧಪಟ್ಟಂಥವ್ರನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ, ಅರೆಸ್ಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಈಗ ಈ ವಿಚಾರದಲ್ಲಿ ಬೆಂಗಳೂರಿಗೆ ಪದೇ ಪದೇ ಇದೇ ರೀತಿಯಾಗಿ ಕೆಟ್ಟ ಹೆಸರು ಬರುತ್ತೆ. ಅದು ಏನಪ್ಪ ಗೊತ್ತಾಗ್ತಿಲ್ಲ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ? ಈಗ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಏನೆಲ್ಲ ಅಲ್ಲಿ ರೇವ್ ಪಾರ್ಟಿಯಲ್ಲಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರೋದು, ಇನ್ನೂ ಎಷ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ? ಅರುಣ್, ಆನೇಕಲ್ ಬಳಿಯುವಂಥ ಹೆಬ್ಬಗೋಳಿ ಪೊಲೀಸ್ ಠಾಣೆಯ ಸಿಂಗೇನ ಅಗ್ರಹಾರದಲ್ಲಿರುವಂಥ GR ಫಾರ್ಮ್ ಹೌಸ್, ಇಲ್ಲಿಗೆ ತಡರಾತ್ರಿ 3 ಗಂಟೆ ವೇಳೆಗೆ CCB ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆ ರೇವ್ ಪಾರ್ಟಿ ನಡೀತಾ ಇರೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಪ್ರಾರಂಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಪೊಲೀಸರು ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕ ನಂತರದಲ್ಲಿ ಅವ್ರು ಯಾರೂ ಕೂಡ ಬಾಗಿಲು ಓಪನ್ ಮಾಡೋದಿಲ್ಲ. ಆ ನಂತರದಲ್ಲಿ ಅಧಿಕಾರಿಗಳು ಅವರನ್ನು ಬಲವಂತವಾಗಿ ಡೋರ್ ತೆಗೆಸಿದಂಥ ವೇಳೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಏನು ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಂಥ, ಅದರಲ್ಲೂ ಪ್ರಮುಖವಾಗಿ ಆಂಧ್ರ ಪ್ರದೇಶ ಮೂಲದಿಂದ ಬಂದಂಥ ತೆಲುಗು ಸೀರಿಯಲ್ ಪ್ರಖ್ಯಾತ 3 ನಟಿಯರು ಸೇರಿದಂತೆ ಯುವಕ ಯುವತಿಯರು, ಮಾಡೆಲ್ಗಳಾಗಿರ್ಬೋದು, ಬೇರೆ ಬೇರೆ ಏನು ಸಾಫ್ಟ್ವೇರ್ ಕಂಪ್ನಿಗಳಿಂದ ಎಕ್ಸ್ಪರ್ಟ್ಗಳೇನಿರ್ತಾರೆ ಅವರೆಲ್ಲ ಕೂಡ ಬಂದು ಇಲ್ಲಿ ಪಾರ್ಟಿಯಲ್ಲಿ ಭಾಗವಹಿಸ್ತಾರೆ ಗೊತ್ತಾಗಿರುವಂಥದ್ದು. ಯಾವಾಗ ಅಧಿಕಾರಿಗಳು ದಾಳಿ ಮಾಡ್ತಾರೆ, ದಾಳಿ ಮಾಡಿದಂಥ ಸಂದರ್ಭದಲ್ಲಿ
ಅವ್ರ ಬಳಿ ಇದ್ದಂಥ NDMA ಆಗ್ಬೋದು, ಕೊಕೇನ್ ಆಗ್ಬೋದು, ಎಲ್ಲವನ್ನೂ ಕೂಡ ಅವರು ಆ ಕಾಂಪೌಂಡಿಂದ ಹೊರಗಡೆ ಎಸ್ದಿರುವಂಥದ್ದು. ಇನ್ನೊಂದಷ್ಟು ಜನ ಬಾತ್ರೂಮಲ್ಲಿ ಫ್ಲೆಶ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿರುವಂಥದ್ದು. ಹಾಗಾಗಿ CCB ಅಧಿಕಾರಿಗಳ ತಂಡ ಮತ್ತು ಸ್ಥಳೀಯ ಪೊಲೀಸರ ಅಧಿಕಾರಿಗಳು ಸತತ 8 ಗಂಟೆಗಳಿಂದಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ 101 ಜನ ಅಂದರೆ 30 ಜನ ಯುವತಿಯರು, 71 ಜನ ಹುಡುಗರು ಅಂದರೆ ಯುವಕರೇನು ಇರ್ತಾರೆ ಅವರು ಕೂಡ ಇದು ಸಿಕ್ಬಿದ್ದಿದ್ದಾರೆ. ಈಗ ಅವರೆಲ್ಲರನ್ನೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅವ್ರು ಯಾವ ರೀತಿಯಾಗಿ ಡ್ರಗ್ಸ್ ತಗೊಂಡಿದ್ದಾರೆ, ಯಾವೆಲ್ಲ ರೀತಿಯ ಡ್ರಗ್ಸ್ ಬಳಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರನ್ನೂ ಕೂಡ ಇದೇ ಫಾರ್ಮ್ ಹೌಸಲ್ಲಿ ಮೆಡಿಕಲ್ಗೆ ಒಳಪಡಿಸಿ ನಂತರದಲ್ಲಿ ಯಾರೆಲ್ಲ ಯಾವ್ಯಾವ ರೀತಿಯ ಡ್ರಗ್ಸ್ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ. ಪ್ರಮುಖವಾಗಿ ಈ ಪಾರ್ಟಿ ಆಯೋಜಕ ವಾಸು ಅಂತ ಏನು ಹೇಳ್ತಾರೆ, ಅವರು ಆಂಧ್ರ ಬೇಸ್ಡ್ ಬಿಲ್ಡರು ಮತ್ತು ಸಿನಿಮಾ ಫೀಲ್ಡಲ್ಲಿ ಗುರುತಿಸ್ಕೊಂಡಿರುವಂಥ ವ್ಯಕ್ತಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಆತನ ಬರ್ತ್ಡೇ ಇತ್ತು, ಆ ಬರ್ತ್ಡೇಗೆ ಅಂತ ಈ ಪಾರ್ಟಿ ಆಯೋಜನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾಗಿ ವಾಸು ಮತ್ತು 4 ಡ್ರಗ್ಸ್ ಪೆಡ್ಲರ್ಗಳು ಸೇರಿ 5 ಈಗ ಬಂಧನ ಮಾಡಿರುವಂಥದ್ದು. ಉಳಿದಂತೆ 101 ಜನ ಏನು ಪಾರ್ಟಿಗೆ ಬಂದಿದ್ರು ಅವರೆಲ್ಲರನ್ನೂ ಕೂಡ ಇದೇ ಫಾರ್ಮ್ ಹೌಸಲ್ಲಿ ಇನ್ನೂ ವಿಚಾರಣೆ ಮಾಡ್ತಾ ಇರುವಂಥದ್ದು. ಅರುಣ್, ಉಮೇಶ್, ಸಾಮಾನ್ಯವಾಗಿ ಹಲವಾರು ಫಾರ್ಮ್ ಹೌಸ್ಗಳಲ್ಲಿ ಪಾರ್ಟಿಗಳನ್ನ ಮಾಡ್ತಾ ಇರ್ತಾರೆ, ಬಟ್ ಅಲ್ಲೆಲ್ಲೂ ಕೂಡ ರೇಡ್ ಆಗೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಇಂತಹ ಜಾಗಗಳಲ್ಲಿ ರೇಡ್ ಆಗಕ್ಕೆ ಕಾರಣ ಈ ಡ್ರಗ್ಸ್ ಪ್ರಿಲ್ಲರ್ಸ್ಗಳು ಬರೋದು ಮತ್ತೆ ಮಾದಕ ವಸ್ತುಗಳ ಬಳಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ಗಳ ಬಗ್ಗೆನೇ ಇದ್ದಾಗಲೇ ರೇಡ್ ಆಗುತ್ತೆ. ಸಾಮಾನ್ಯವಾದಂಥ ಪಾರ್ಟಿಗಳಿದ್ರೆ ಈ ಥರ ಏನು ರೇಡ್ ಆಗಲ್ವಲ್ಲ? ಖಂಡಿತವಾಗ್ಲೂ CCB ಅಧಿಕಾರಿಗಳು ಈ ಬಗ್ಗೆ ಖಚಿತವಾದ ಮಾಹಿತಿ ಬಂದ ಆಧಾರದ ಮೇಲೆ ತಡರಾತ್ರಿ ರೈಡ್ ಮಾಡಿರುವಂಥದ್ದು. ಮತ್ತು ಕೆಲವೊಂದು ಕಡೆಗಳಲ್ಲಿ ಸ್ಥಳೀಯ ಪೊಲೀಸರ ಏನು ಅವ್ರ ಸಪೋರ್ಟಿಂದಲೇ ಇಂಥ ಏನೋ ರೇವ್ ಪಾರ್ಟಿಗಳು ನಡೆಯುವಂಥದ್ದು ಹಿಂದೆ ಕೂಡ ನೋಡಿದ್ವಿ. ಬೆಂಗಳೂರು ಹೊರವಲಯದ ಅದರಲ್ಲೂ ಆನೇಕಲ್ ಭಾಗದಲ್ಲಿ ಇಂಥ ಫಾರ್ಮ್ ಹೌಸ್ಗಳು ಸಿಕ್ಕಾಪಟ್ಟೆ ಇರುವಂಥದ್ದು. ಈ ಫಾರ್ಮ್ ಹೌಸ್ಗಳಲ್ಲಿ ಒಳಗಡೆ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅದರಲ್ಲೂ ಕೂಡ ವೀಕೆಂಡ್ಗಳಲ್ಲಿ ಪ್ರಮುಖವಾಗಿ ಇಂಥ ರೇವ್ ಪಾರ್ಟಿಗಳು ನಡೀತಾನೆ ಇರ್ತವೆ. ಆದರೆ ನಿನ್ನೆ ರಾತ್ರಿ ಆ ರೇವ್ ಪಾರ್ಟಿ ನಡೀತಾ ಇರೋದ್ರ ಬಗ್ಗೆ ಖಚಿತ ಮಾಹಿತಿ ತಿಳ್ಕೊಂಡು ಈ CCB ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಇದು ಭಾನುವಾರ ಸಂಜೆ 5 ಗಂಟೆಗೆ ಶುರುವಾದರೆ ಸೋಮವಾರ ಬೆಳಗಿನ ಜಾವ 6 ಗಂಟೆಗೆ ಕ್ಲೋಸ್ ಆಗುವಂಥ ಪಾರ್ಟಿ ಇದು. ಅದಕ್ಕೆ ಅಂತಲೇ ಬೇರೆ ಬೇರೆ ಕಡೆಗಳಿಂದ, ಅದರಲ್ಲೂ ಆಂಧ್ರ ತಮಿಳುನಾಡು ಬಾರ್ಡರ್ಗಳಿಂದ ಬೇರೆ ಬೇರೆ ಕಡೆಗಳಿಂದ ನಟ ನಟಿಯರು, ಈ ರಾಜಕಾರಣಿಗಳು ಮತ್ತು ಮಾಡೆಲ್ಗಳು ಎಲ್ಲರೂ ಕೂಡ ಇಂಥ ಫಾರ್ಮ್ ಹೌಸ್ಗಳಲ್ಲಿ ಸೇರಿಕೊಂಡು ರೇವ್ ಪಾರ್ಟಿ ಮಾಡುವಂಥದ್ದು. ಇದು ಸಾಕಷ್ಟು ಪೊಲೀಸರಿಗೂ ಕೂಡ ಮಾಹಿತಿ ಇರುತ್ತೆ. ಕೆಲವೊಂದು ಪೊಲೀಸರು ಆ ನಿಟ್ಟಿನಲ್ಲೂ ಕೂಡ ಗಮನ ಹರಿಸೋದಿಲ್ಲ. ಯಾವಾಗ CCB ಅಧಿಕಾರಿಗಳಿಗೆ ಖಚಿತವಾಗಿ ಮಾಹಿತಿ ಏನು ಸಿಗುತ್ತೆ, ಮಾಹಿತಿ ಆಧಾರದ ಮೇಲೆ ಈಗ ದಾಳಿ ಮಾಡಿರುವಂಥದ್ದು. ಹಿರಿಯ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಬಂದು ಎಲ್ಲರನ್ನೂ ಕೂಡ ಈಗಾಗಲೇ ಅವರ ಮಾಹಿತಿಗಳು ಮತ್ತು ಎಲ್ಲಿಂದ ಬಂದಿದ್ದಾರೋ ಅವರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. 101 ಜನ ಇರೋ ಕಾರಣಕ್ಕಾಗಿ ಅವ್ರನ್ನ ಮೆಡಿಕಲ್ ಇಲ್ಲೇ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ 5 ಜನ ಏನು ಬಂಧನ ಆಗಿದೆ. ಬಂಧನ ಮಾಡಿದಂಥ CCB ಅಧಿಕಾರಿಗಳು ಅವ್ರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಏನಾದರೂ ಪಾರ್ಟಿ ಮಾಡಿದ್ರೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಪಾರ್ಟಿ ಮಾಡಿದರೆ ಯಾವ ಡ್ರಗ್ಸ್ ಬಳಕೆ ಮಾಡಿದ್ರು ಅನ್ನೋದನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಪೆಡ್ಲರ್ಗಳು ಮತ್ತು ಆಯೋಜಕರು ಯಾರಿರ್ತಾರೆ ಅವ್ರನ್ನ ಮಾತ್ರ ಬಂಧನ ಮಾಡಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತಾರೆ. ಯಾರೆಲ್ಲ ಪಾರ್ಟಿಗೆ ಹೋಗಿರ್ತಾರೆ ಅವ್ರ ಮೇಲೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಅಂದ್ರೆ ಡ್ರಗ್ಸ್ ಯಾವ ಡ್ರಗ್ಸ್ ತಗೊಂಡಿದ್ದಾರೆ, ಅವ್ರು ಎಷ್ಟರ ಮಟ್ಟಿಗೆ ಅದರ ಇದಿದೆ ಪ್ರಾಮುಖ್ಯತೆ ಇದೆ ಅನ್ನೋ ಆಧಾರದ ಮೇಲೆ ಅವ್ರನ್ನ ಪರಿಶೀಲನೆ ಮಾಡಿ ಅನಂತರದಲ್ಲಿ ಅವ್ರನ್ನೂ ಕೂಡ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್. ಈ ವಿಚಾರದಲ್ಲಿ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ.